ಸ್ನೇಹಿತರೆ ನಮಸ್ಕಾರ. 2026ರಲ್ಲಿ ರಿಲೀಸ್ಗೆ ರೆಡಿಯಾಗಿರೋ ಮೂವಿಗಳೆಷ್ಟು? ಟಾಕ್ಸಿಕ್ ಮೂವಿಗೆ ಪೈಪೋಟಿ ಕೊಡೋಕ್ಕೆ ಬಿಲ್ಲಾ ರಂಗ ಭಾಷಾ ರೆಡಿನಾ? ಕಾಂತಾರ ಚಾಪ್ಟರ್ 2 ತೆರೆ ಮೇಲೆ ಬರೋದು ಯಾವಾಗ? ಶಿವಣ್ಣನವರ ಬೇಲ್ ಬಂದರೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ? ಇಷ್ಟೆಲ್ಲ ಇನ್ಫಾರ್ಮೇಷನ್ ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವಂಥ ಮೂವಿ ಟಾಕ್ಸಿಕ್. ಈ ಮೂವಿ ಆಗಸ್ಟ್ 26ರಂದು 6 ಭಾಷೆಗಳಲ್ಲಿ ವಿಶ್ವದಾದ್ಯಂತ ರಿಲೀಸ್ ಆಗಲು ರೆಡಿಯಾಗಿದೆ. ಟಾಕ್ಸಿಕ್ನಲ್ಲಿ ಯಶ್ ರಾಯನ್ ಆಗಿ, ನಯನತಾರಾ ಗಂಗಾ ಎಂಬ ಪಾತ್ರದ ಮೂಲಕ, ಕಿಯಾರಾ ಅಡ್ವಾಣಿ ನಾಡಿಯಾ ಎಂಬ ಪಾತ್ರದಲ್ಲಿ, ಹುಮಾ ಕುರೇಶಿ ಎಲಿಜಬೆತ್ ಪಾತ್ರದಲ್ಲಿ, ತಾರಾ ಸುತಾರಿಯಾ ರೆಬೆಕ್ಕಾ ಪಾತ್ರದಲ್ಲಿ, ರುಕ್ಮಿಣಿ ವಸಂತ್ ಮೆಲ್ಲಿಸಾ ಎಂಬ ಪಾತ್ರದಲ್ಲಿ, ಅಕ್ಷಯ್ ಒಬೆರಾಯ್ ಟೋನಿಯಾಗಿ, ಸುದೇವ್ ನಾಯರ್ ಕಾರ್ಮಡಿಯಾಗಿ, ಬಾಲಾಜಿ ಮನೋಹರ್ ಬೀರನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಸಿನಿಮಾ 500ರಿಂದ 600 ಕೋಟಿಯಲ್ಲಿ ನಿರ್ಮಾಣವಾಗಿದ್ದು, ಈ ಸಿನಿಮಾವನ್ನು ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡ ರೆಡಿಯಾಗಿದೆ. ಸ್ಯಾಂಡಲ್ವುಡ್ಗೆ KGF ಕಾಂತಾರ ಮೊದಲ ಮೈಲುಗಲ್ಲಾದರೆ, ಟಾಕ್ಸಿಕ್ ರಿಲೀಸ್ ಆದ ಮೇಲೆ 2ನೇ ಮೈಲುಗಲ್ಲಾಗಿ ಇತಿಹಾಸ ಪುಟ ಸೇರುತ್ತದೆ. 2026ರಲ್ಲಿ ಯಶ್ ಅವರ ಮೂವಿ ಟಾಕ್ಸಿಕ್ ಒಂದು ಧಮಾಕವಾದರೆ, ಇಲ್ಲಿ ಶಿವರಾಜ್ ಕುಮಾರ್ ಅವರ ಮೂವಿ ಬೇಲ್ ರಿಲೀಸ್ ಆಗಿ ಇನ್ನೊಂದು ಧಮಾಕ ಸೃಷ್ಟಿ ಮಾಡಲಿದೆ. ಪವನ್ ಒಡೆಯರ್ ಡೈರೆಕ್ಷನ್ನಲ್ಲಿ ಮೂಡಿ ಬಂದಿರುವ ಬೇಲ್ ಮೂವಿ ಇದೇ ವರ್ಷ ಅಕ್ಟೋಬರ್ 1ರಂದು ರಿಲೀಸ್ ಆಗಲು ರೆಡಿಯಾಗಿದೆ. ಇದೊಂದು ಪಕ್ಕಾ ಕಮರ್ಷಿಯಲ್ ಥ್ರಿಲ್ಲರ್ ಆಕ್ಷನ್ ಡ್ರಾಮಾವಾಗಿ ಮೂಡಿ ಬರಲಿದೆ. ಈ ವರ್ಷ ಶಿವರಾಜ್ ಕುಮಾರ್ ಅವರ ಬೇಲ್ ಮೂವಿ ರಿಲೀಸ್ ಆಗುತ್ತಿದ್ದು, ಇದರ ಜೊತೆಗೆ ಇದೇ ವರ್ಷ ಗುಮ್ಮಡಿ ನರಸಯ್ಯ ಮೂವಿ ಸಹ ರಿಲೀಸ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಬೇಲ್ ಮತ್ತು ಗುಮ್ಮಡಿ ನರಸಯ್ಯ ಈ ವರ್ಷ ರಿಲೀಸ್ ಆಗಲು ರೆಡಿಯಾಗಿದೆ. ಆದರೆ ಮುಂದಿನ ವರ್ಷಕ್ಕೆ ರೆಡಿಯಾಗುತ್ತಿರುವ ಮೂವಿಗಳೆಂದರೆ ಭೈರವನ ಕೊನೆಯ ಪಾಠ ಮತ್ತು ಮನಮೋಹಕ. ಈ ಎರಡೂ ಮೂವಿಗಳು ಮುಂದಿನ ವರ್ಷ ರಿಲೀಸ್ ಆಗುವ ಸಾಧ್ಯತೆ ತುಂಬಾನೇ ಇದೆ. ಸ್ನೇಹಿತರೆ, ಸ್ಯಾಂಡಲ್ವುಡ್ನ ಬುದ್ಧಿವಂತ ಉಪೇಂದ್ರರವರು ಈ ವರ್ಷ ಯಾವ ಮೂವಿ ರಿಲೀಸ್ ಮಾಡಲು ರೆಡಿಯಾಗಿದ್ದಾರೆ ಎಂದರೆ ಭಾರ್ಗವ. ಡೈರೆಕ್ಟರ್ ನಾಗಣ್ಣ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಭಾರ್ಗವ ಜುಲೈ 31ರಂದು ರಿಲೀಸ್ ಆಗಲು ರೆಡಿಯಾಗಿದೆ. ಈ ವರ್ಷ ಉಪೇಂದ್ರರವರ ಭಾರ್ಗವ ರಿಲೀಸ್ ಆಗುತ್ತಿದ್ದು, ಇನ್ನ 2 ಮೂವಿಗಳು ಈ ವರ್ಷ ರಿಲೀಸ್ ಆಗಲು ಸಾಧ್ಯತೆ ಇದೆ. ಅದು ಲಗಾಮ್ ಮತ್ತು ನೆಕ್ಸ್ಟ್ ಲೆವೆಲ್. ಈ 2 ಮೂವಿಗಳು ಶೂಟಿಂಗ್ ಕಂಪ್ಲೀಟ್ ಆದರೆ ಇದೇ ವರ್ಷ ಅಥವಾ ಮುಂದಿನ ವರ್ಷ ಜನವರಿ ಫೆಬ್ರವರಿಯಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ನಮ್ಮ ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ವರ್ಷ 2 ಮೂವಿಗಳನ್ನು ರಿಲೀಸ್ ಮಾಡಲು ರೆಡಿಯಾಗಿದ್ದಾರೆ. ಒಂದು ರಾಮ್, ಇನ್ನೊಂದು ಪಿನಾಕ. ಡೈರೆಕ್ಟರ್ ವಿಖ್ಯಾತ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ರಾಮ್ ಮೂವಿ ಆಗಸ್ಟ್ 28ರಂದು ಇದೇ ವರ್ಷ ರಿಲೀಸ್ ಆಗುತ್ತಿದೆ. ಇದರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ರಮೇಶ್ ಅರವಿಂದ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ಡೈರೆಕ್ಟರ್ ಧನಂಜಯ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಗಣೇಶ್ ಅವರ ಇನ್ನೊಂದು ಮೂವಿ ಪಿನಾಕ. ಈ ಮೂವಿ ಅಕ್ಟೋಬರ್ 2ರಂದು ಇದೇ ವರ್ಷ ರಿಲೀಸ್ ಆಗುತ್ತಿದೆ. ವಿಶೇಷವೇನೆಂದರೆ ಈ 2 ಮೂವಿಗಳನ್ನು 5 ಭಾಷೆಗಳಲ್ಲಿ ರಿಲೀಸ್ ಮಾಡಲು ಚಿತ್ರತಂಡ ತಯಾರಿ ನಡೆಸುತ್ತಿದೆ. ಸ್ನೇಹಿತರೆ, ಈ 2 ಮೂವಿಗಳು ರಿಲೀಸ್ ಆದ ನಂತರ ಮುಂಬರುವ ಗಣೇಶ್ ಅವರ ಮೂವಿಗಳೆಂದರೆ ತಮ್ಮ ಸುಖಾಗಮನ ಬಯಸುವ, ಬೃಂದಾ ವಿಹಾರಿ, ರಾಯಗಢ. ಈ 3 ಮೂವಿಗಳು ಮುಂದಿನ ವರ್ಷದಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ನಲ್ಲಿ ಅಯೋಗ್ಯ ಅಂತ ಪ್ರೀತಿಯಿಂದ ಕರೆದಾಗ ನೆನಪಾಗೋದು ಒಬ್ಬರೇ ಒಬ್ಬರು, ಅದು ನೀನಾಸಂ ಸತೀಶ್. ಮಹೇಶ್ ಕುಮಾರ್ ಡೈರೆಕ್ಷನ್ನಲ್ಲಿ ನೀನಾಸಂ ಸತೀಶ್ ಮತ್ತು ರಚಿತಾ ರಾಮ್ ನಟನೆಯಲ್ಲಿ ಮೂಡಿ ಬರುತ್ತಿರುವ ಮೂವಿ ಅಯೋಗ್ಯ 2. ಈಗಾಗಲೇ ಅಯೋಗ್ಯ ಮೂವಿ ಹಳ್ಳಿ ಹೈಕಳ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿದಿದ್ದು, ಈಗ ಅಯೋಗ್ಯ 2 ಮೂಲಕ ಮತ್ತೊಮ್ಮೆ ಮೋಡಿ ಮಾಡಲು ರಚಿತಾ ರಾಮ್ ಮತ್ತು ನೀನಾಸಂ ಸತೀಶ್ ಬರುತ್ತಿದ್ದಾರೆ. ಇದೇ ಆಗಸ್ಟ್ 7ರಂದು ಮೂವಿ ರಿಲೀಸ್ ಆಗುತ್ತಿದ್ದು, ನಗುವಿನ ಚಟಾಕಿಗೋಸ್ಕರ ಥಿಯೇಟರ್ಗೆ ಹೋಗಿ ಮೂವಿಯನ್ನು ನೋಡಿ ಆನಂದಿಸಿ. ಅಯೋಗ್ಯ ನಂತರ ರೆಡಿಯಾಗುತ್ತಿರುವ ಇನ್ನುಳಿದ ನೀನಾಸಂ ಸತೀಶ್ ಅವರ ಮೂವಿಗಳೆಂದರೆ ದಸರಾ, ರಾಮನು ಕಾಡಿಗೆ ಹೋದನು, ಪಾಪಸ್ ಕಳ್ಳಿ, ಪರಿಮಳ ಲಾಡ್. ಇವಿಷ್ಟು ಮೂವಿಗಳು ಮುಂದಿನ ವರ್ಷ ಒಂದೊಂದಾಗಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ನ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಈ ವರ್ಷ ಮಾಫಿಯಾ ಮತ್ತು ಕರಾವಳಿ ಮೂವಿಗಳ ಮೂಲಕ ಥಿಯೇಟರ್ಗೆ ಲಗ್ಗೆ ಇಡುತ್ತಿದ್ದು, ಇವೆರಡು ಮೂವಿಗಳು ಇವರ ವೃತ್ತಿ ಜೀವನದ ಮುಖ್ಯವಾದ ಮೂವಿಗಳಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಗುರುದತ್ ಗಾಣಿಗ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಕರಾವಳಿ ಮೂವಿ ಜುಲೈ 24ರಂದು ಕರ್ನಾಟಕದಾದ್ಯಂತ ರಿಲೀಸ್ ಆಗಲು ರೆಡಿಯಾಗಿದೆ. ಇದರ ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರ ಮತ್ತೊಂದು ಮೂವಿ ಎಂದರೆ ಮಾಫಿಯಾ ಮೂವಿ ಇದೇ ವರ್ಷ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಸ್ಯಾಂಡಲ್ವುಡ್ನಲ್ಲಿ ಸುದೀಪ್ ಮತ್ತು ಯಶ್ ರವರ ನಡುವೆ
ಗೆಲುವಿನ ಸಮರ ನಡೆಯುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಈ ಗೆಲುವಿನ ಸಮರಕ್ಕೆ ಟಾಕ್ಸಿಕ್ ಮೂವಿ ರಿಲೀಸ್ಗೆ ರೆಡಿಯಾಗಿದೆ. ಆದರೆ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಇನ್ನು ರಿಲೀಸ್ಗೆ ರೆಡಿಯಾಗಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ ಟಾಕ್ಸಿಕ್ ಮೂವಿ ಜೊತೆಯಲ್ಲಿ ಬಿಲ್ಲಾರಂಗ ಭಾಷಾ ಸಹ ರಿಲೀಸ್ ಆಗುತ್ತೆ, ಮತ್ತೆ ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ. ಆದರೆ ಸುದೀಪ್ ಅವರು ನಮಗೆ ಯಾವುದೇ ರೀತಿಯ ಪೈಪೋಟಿ ಬೇಡ, ಟಾಕ್ಸಿಕ್ ರಿಲೀಸ್ ಆದಮೇಲೆ ನಮ್ಮ ಮೂವಿನ ರಿಲೀಸ್ ಮಾಡ್ತೀವಿ ಅಂತ ಇನ್ನು ರಿಲೀಸ್ ಡೇಟ್ನ ಫಿಕ್ಸ್ ಮಾಡಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಸ್ಯಾಂಡಲ್ವುಡ್ನಲ್ಲಿ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತು ಪ್ರಪಂಚದಾದ್ಯಂತ ಗೆಲುವಿನ ಬಾವುಟ ನೆಟ್ಟ ರಿಷಬ್ ಶೆಟ್ಟಿ ಈಗ ಕಾಂತಾರ ಚಾಪ್ಟರ್ 2 ರಿಲೀಸ್ ಮಾಡಲು ರೆಡಿಯಾಗಿದ್ದಾರೆ. ಅಕ್ಟೋಬರ್ನಲ್ಲಿ ಈ ಸಿನಿಮಾ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಎಂದು ತುಂಬ ಜನ ಹೇಳುತ್ತಿದ್ದು, ಆದರೆ ಈ ಸಿನಿಮಾವನ್ನು ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷದ ಪ್ರಾರಂಭದಲ್ಲಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಸ್ನೇಹಿತರೆ, ಶಿವರಾಜ್ ಕುಮಾರ್ ಅವರ ಬೇಲ್ ಮೂವಿ ಬಂದರೂ ದರ್ಶನ್ ಅವರಿಗೆ ಯಾಕೆ ಸಿಕ್ಕಿಲ್ಲ ಬೇಲ್? ಕೋರ್ಟ್ ಆದೇಶದ ಪ್ರಕಾರ ದರ್ಶನ್ ಅವರಿಗೆ ಮುಂದಿನ ವರ್ಷ ಮೇ ತಿಂಗಳವರೆಗೂ ಯಾವುದೇ ರೀತಿಯ ಬೇಲ್ ಸಿಗುವುದಿಲ್ಲ. ಆದರೆ ಮುಂದಿನ ವರ್ಷ ಮೇ ಜೂನ್ ತಿಂಗಳಲ್ಲಿ ದರ್ಶನ್ ಅವರಿಗೆ ಖಂಡಿತವಾಗಿ ಬೇಲ್ ಸಿಕ್ಕೇ ಸಿಗುತ್ತದೆ. ಇಲ್ಲಿ ಒಂದೇ ಒಂದು ವಿಷಯ ಥಿಂಕ್ ಮಾಡಬೇಕು, ಏನಂದರೆ ದರ್ಶನ್ ಅವರು ಜೈಲಿಗೆ ಹೋದ್ರೂ ಅವ್ರ ಫ್ರೆಂಡ್ಸ್ ಯಾಕೆ ಅವರಿಗೆ ಬಂದು ಮಾತಾಡ್ತಿಲ್ಲ, ಯಾಕೆ ದರ್ಶನ್ ಅವರಿಗೆ ನೋಡೋಕೆ ಹೋಗ್ತಿಲ್ಲ ಅಂತ ನೀವು ಕೇಳ್ತಿದ್ದೀರಾ. ಯಾಕಂದರೆ ಇಲ್ಲಿ ನೀವೊಂದು ತಿಳ್ಕೊಬೇಕು, ದರ್ಶನ್ ಅವರೇ ಅವರ ಗಜಪಡೆಗೆ ನೀವು ಯಾರು ನನ್ನ ನೋಡೋಕ್ಕೆ ಜಾಸ್ತಿ ಬರಬೇಡ್ರಿ ಅಂತ ಹೇಳಿದ್ದಾರೆ. ಯಾಕಂದರೆ ದರ್ಶನ್ ಅವ್ರನ್ನ ನೋಡೋಕ್ಕೆ ತುಂಬ ಸತಿ ಬಂದಂಥ ಚಿಕ್ಕಣ್ಣನವ್ರಿಗೂ ಸಹ ವಿಚಾರಣೆಗೆ ಅಂತ ಪೊಲೀಸ್ನವ್ರು ಕರೆದ್ರು. ಅದೇ ರೀತಿ ಇನ್ನುಳಿದ ಗಜಪಡೆ ಏನಾದರೂ ದರ್ಶನ್ ಅವ್ರನ್ನ ನೋಡೋಕ್ಕೆ ಬಂದರೆ ಜಾಸ್ತಿ ಒಡನಾಟ ಇಟ್ಕೊಂಡ್ರೆ ದರ್ಶನ್ ಅವ್ರ ಜೊತೆಯಲ್ಲಿ ಇಂಡೈರೆಕ್ಟಾಗಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಪೊಲೀಸ್ನವರು ಇವರಿಗೂ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಅಂತ ದರ್ಶನ್ ಅವರು ಇವರನ್ನು ದೂರ ಇಟ್ಟಿದ್ದಾರೆ. ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ದರ್ಶನ್ ಅವರ ಗಜಪಡೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಬೈತಿದ್ದೀರಾ. ದರ್ಶನ್ ಅವರು ಹೊರಗಡೆ ಬಂದ ಮೇಲೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ನೀವು ಯಾರೂ ಕೆಟ್ಟ ಮಾತಲ್ಲಿ ಬೈಯಕ್ಕೆ ಹೋಗ್ಬೇಡ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.